ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣೆಗೆ 30 ದಿನಗಳು ಬಾಕಿ ಇದೆ. ನಾಳೆಯಿಂದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಲೋಕಸಮರದ ಎರಡನೇ ಹಂತದ ಮತದಾನಕ್ಕೆ ಇವತ್ತು ಅಧಿಸೂಚನೆ ಹೊರಬಿದ್ದಿದೆ. ಏಪ್ರಿಲ್ 26ರಂದು ರಾಜ್ಯದ 14 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ನಾಳೆಯಿಂದಲೇ ನಾಮಪತ್ರ ಸಲ್ಲಿಕೆಯ ಕಾರ್ಯ ಶುರುವಾಗಲಿದ್ದು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಸೇರಿ ಹಲವರು ನಾಳೆಯೇ ನಾಮಪತ್ರವನ್ನು ಸಲ್ಲಿಸಿ ಪ್ರಚಾರಕ್ಕೆ ಅಧಿಕೃತವಾಗಿ ಧುಮುಕಲಿದ್ದಾರೆ. ಯಾವ್ಯಾವಾಗೆಲ್ಲ ಏನೇನೆಲ್ಲ ಪ್ರಕ್ರಿಯೆ ಇದೆ, ಎಲ್ಲೆಲ್ಲಿ ಯಾವ್ಯಾವಾಗ ಚುನಾವಣೆ ಇದೆ ಅಂಥೇಳಿ ನೋಡ್ತಾ ಹೋಗೋಣ. ಎರಡನೇ ಹಂತದ ಲೋಕಸಮರ ನಾಳೆಯಿಂದ 14 ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆಯ ಕಾರ್ಯ ಇದೆ. ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 4/4/24. ನಾಮಪತ್ರಗಳ ಪರಿಶೀಲನೆ ಆಗೋದು 5/4/2024. ನಾಮಪತ್ರ ವಾಪಸ್ಗೆ ಕೊನೆಯ ದಿನಾಂಕ 8ನೇ ತಾರೀಕು. ಮತದಾನದ ದಿನಾಂಕ 26/4/24. ಮತ ಎಣಿಕೆ ನಡೆಯುವಂತಹದ್ದು 4/6/24ಕ್ಕೆ. ಹಾಗಾದರೆ ಏಪ್ರಿಲ್ 26ರಂದು ರಾಜ್ಯದ ಎಲ್ಲೆಲ್ಲಿ ಚುನಾವಣೆ ಆಗುತ್ತೆ? ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಅದರ ಜೊತೆಗೆ ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಚಿಕ್ಕಬಳ್ಳಾಪುರ, ಕೋಲಾರ, ಇಲ್ಲೆಲ್ಲ ಕೂಡ ಚುನಾವಣೆ ನಡೆಯುತ್ತೆ.